ನಮಸ್ಕಾರ ಸ್ನೇಹಿತರೆ ಹಾಗೂ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಕನ್ಯಾ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ತಿಂಗಳಾಗಿರುವುದಿಲ್ಲ. ಇಷ್ಟು ದಿನ ನೀವು ಮನಸ್ಸಿನಲ್ಲೇ ಅನುಭವಿಸಿದ ನೋವುಗಳು, ಮಾಡಿದ ಪ್ರಯತ್ನ, ಯಾರಿಗೂ ಹೇಳಿಕೊಳ್ಳದೆ ಎದುರಿಸಿದ ಸವಾಲುಗಳು ಈಗ ನಿಧಾನವಾಗಿ ನಿಮ್ಮ ಪರವಾಗಿ ಬರುವ ಸಮಯ ಬಂದಿದೆ. ಆದರೆ ಈ ತಿಂಗಳು ಒಂದು ವಿಶೇಷ ಸೂಚನೆ ಕೂಡ ಇದೆ. ನಿಮ್ಮ ಮುಂದೆ ಬರುವ ಒಂದು ಅವಕಾಶವನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಮುಂದಿನ ಹಾದಿ ನಿರ್ಧಾರವಾಗಲಿದೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು, ನಿಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳದವರು, ನಿಮ್ಮ ಯಶಸ್ಸಿಗಾಗಿ ಕಾಯುತ್ತಿರುವವರು ಈ ತಿಂಗಳು ನಿಮ್ಮಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುವಂತ ಸಮಯ ಬರುತ್ತಿದೆ. ಆದರೆ ಕನ್ಯಾ ರಾಶಿಯವರೇ, ಒಂದು ಸಣ್ಣ ಎಚ್ಚರಿಕೆ ಕೂಡ ಇದೆ. ನಿಮ್ಮ ದೊಡ್ಡ ಶತ್ರು ನಿಮ್ಮ ಹೊರಗಿನವರಲ್ಲ. ಕೆಲವೊಮ್ಮೆ ನಿಮ್ಮೊಳಗಿನ ಅತಿಯಾದ ಯೋಚನೆ ಮತ್ತು ಭಯ ನಿಮ್ಮ ಅವಕಾಶಗಳನ್ನು ತಡೆಯಬಹುದು. ಹಾಗಾದರೆ ಜುಲೈ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ಬದಲಾವಣೆಗಳು ಎದುರಾಗುತ್ತಲಿವೆ, ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಕೂಡ ಇರಬೇಕು, ಹಾಗೆ ಯಾವ ಅವಕಾಶ ನಿಮ್ಮ ಜೀವನವನ್ನು ಬದಲಾಯಿಸಬಹುದು, ಈ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ರಾಶಿ ಝೋನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರೇ, ನೀವು ಬುದ್ಧಿವಂತಿಕೆ, ಶಿಸ್ತು ಮತ್ತು ಜವಾಬ್ದಾರಿಯ ಪ್ರತೀಕ. ಯಾವುದೇ ಕೆಲಸವನ್ನು ಮಾಡುವ ಮುಂಚೆ ಅದರ ಬಗ್ಗೆ ಸಂಪೂರ್ಣವಾಗಿ ಯೋಚಿಸುವ ಸ್ವಭಾವ ನಿಮ್ಮದು. ಇದೇ ನಿಮ್ಮ ದೊಡ್ಡ ಶಕ್ತಿ. ಆದರೆ ಕೆಲವೊಮ್ಮೆ ಇದೇ ಗುಣ ನಿಮ್ಮನ್ನು ಹೆಚ್ಚು ಯೋಚಿಸುವಂತೆ ಮಾಡುತ್ತದೆ. ಇನ್ನು ಈ ಜುಲೈ ತಿಂಗಳ ಸಂದರ್ಶ ಏನೆಂದರೆ, ಎಲ್ಲಾ ವಿಷಯಗಳಲ್ಲೂ 100% ಪರಿಪೂರ್ಣವಾಗುವವರೆಗೂ ಕಾಯಬೇಕು. ಕೆಲವೊಮ್ಮೆ ಕೆಲವೊಂದು ಅವಕಾಶಗಳು ಬಂದಾಗ ಅವುಗಳನ್ನು ಹಿಡಿದುಕೊಳ್ಳುವ ಧೈರ್ಯ ಕೂಡ ಇರಬೇಕು. ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂತ ಗುಣಗಳನ್ನು ನೋಡಬಹುದು. ಇನ್ನು ಈ ತಿಂಗಳು ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರ ಹೇಗಿರಲಿದೆ ಎನ್ನುವುದಾದರೆ, ಇನ್ನು ಉದ್ಯೋಗದ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯಲ್ಲಿ ಇರುವ ಜನರಿಗೆ ಜುಲೈ ತಿಂಗಳು ಹೊಸ ಜವಾಬ್ದಾರಿಗಳನ್ನು ತರುವ ಸಮಯ ಆಗಿದೆ. ನಿಮ್ಮ ಕೆಲಸಗಳನ್ನು ಗಮನಿಸುತ್ತಲೇ ಇರುವಂತ ಸಮಯ ಇದು. ಇಷ್ಟು ದಿನ ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಗುರುತು ಸಿಗಲಿಲ್ಲ ಎಂದು ನಿಮಗೆ ಅನಿಸಿದರೆ, ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಲಿದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಅವಕಾಶಗಳು ಅಥವಾ ಸಾಮರ್ಥ್ಯವನ್ನು ತೋರಿಸುವಂತ ಒಂದು ದೊಡ್ಡ ಕೆಲಸ ಸಿಗುವ ಸಮಯ ಇದು. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ನಿಮ್ಮ ಯಶಸ್ಸನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಮುಂಚೆ ಯೋಚಿಸಿ. ಕೆಲವು ವಿಷಯಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳುವುದು ಕೂಡ ಉತ್ತಮ. ಇನ್ನು ಉದ್ಯೋಗ ಹುಡುಕುತ್ತಿರುವವರಿಗೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಕಾಲ್, ಸಂದೇಶ ಅಥವಾ ಹೊಸ ಅವಕಾಶ ಬಾಗಿಲು ತೆರೆಯುವ ಸಮಯ ಇದಾಗಿದೆ. ಮೊದಲು ಸಣ್ಣ ಅವಕಾಶದಂತೆ ಕಾಣಿಸಿದರೂ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆಂದರೆ ಸಣ್ಣ ಯೋಜನೆ ದೊಡ್ಡ ಯಶಸ್ಸಿಗೆ ಆರಂಭದ ಮೂರ್ತಿಯಾಗುತ್ತದೆ. ಇನ್ನು ಹಣಕಾಸಿನ ಸ್ಥಿತಿ, ಹಣಕಾಸಿನ ವಿಷಯದಲ್ಲಿ ಜುಲೈ ತಿಂಗಳು ಮಿಶ್ರ ಫಲವನ್ನು ನೀಡುವ ಸಮಯ ಇದಾಗಿದೆ. ಆದಾಯದ ಅವಕಾಶಗಳು ಹೆಚ್ಚಾಗುತ್ತವೆ. ಹೊಸ ಆದಾಯದ ಮಾರ್ಗದ ಬಗ್ಗೆ ಯೋಚನೆಗಳು ಕೂಡ ಬರುತ್ತವೆ. ಆದರೆ ಅದೇ ಸಮಯದಲ್ಲಿ ಅನಾಗತ್ಯ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ಆದ್ದರಿಂದ ಹಣ ಬಂದಾಗ ಸಂಪೂರ್ಣವಾಗಿ ಖರ್ಚು ಮಾಡುವ ಮೊದಲು ಭವಿಷ್ಯಕ್ಕಾಗಿ ಉಳಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಹೂಡಿಕೆ ಮಾಡುವವರು ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ದಾಖಲೆಗಳನ್ನು ಪರೀಕ್ಷಿಸಿ ನಂತರ ಮುಂದುವರಿಯಿರಿ. ಇನ್ನು ಮನೆ, ವಾಹನ ಅಥವಾ ಜಮೀನಿನ ಬಗ್ಗೆ ಯೋಚಿಸುತ್ತಿರುವವರಿಗೆ ಅನುಕೂಲಕರ ಸಮಯ ಇದಾಗಿದೆ. ಇನ್ನು ಕುಟುಂಬ ಮತ್ತು ಸಂಬಂಧ, ಕನ್ಯಾ ರಾಶಿಯವರಿಗೆ ಕುಟುಂಬ ವಿಷಯದಲ್ಲಿ ಜುಲೈ ತಿಂಗಳು ನೆಮ್ಮದಿಯು ತರಬಹುದು. ಇನ್ನು ಹಿಂದೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುವ ಸಮಯ ಇದಾಗಿದೆ. ಇನ್ನು ಕುಟುಂಬದ ಹಿರಿಯರಿಂದ ಉತ್ತಮ ಸಲಹೆ ಅಥವಾ ಬೆಂಬಲ ಕೂಡ ದೊರೆಯಬಹುದು. ಬಹಳ ದಿನಗಳಿಂದ ದೂರವಾದಂಥ ಸಂಬಂಧಗಳು ಮತ್ತೆ ಹತ್ತಿರವಾಗುವಂತ ಸಮಯ ಬರಬಹುದು.
ಆದರೆ ಮನೆಯ ವೈಯಕ್ತಿಕ ವಿಷಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಕೆಲವೊಮ್ಮೆ ನಿಮ್ಮ ಮಾತುಗಳೇ ನಿಮ್ಮ ಕುಟುಂಬದ ಶಕ್ತಿಯಾಗಿರುತ್ತವೆ. ಇನ್ನು ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಭವಿಷ್ಯದ ಯೋಚನೆಗಳನ್ನು ಭವಿಷ್ಯದ ಯೋಚನೆಗಳ ಬಗ್ಗೆ ಮಾತನಾಡುವ ಸಮಯ ಇದಾಗಿದೆ. ಇನ್ನು ಶಿಕ್ಷಣ ಮತ್ತು ಆರೋಗ್ಯ. ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳು ಪರಿಶ್ರಮಕ್ಕೆ ಫಲ ನೀಡುವ ಸಮಯವಾಗಿದೆ. ಏಕಾಗ್ರತೆ ಹೆಚ್ಚಾಗಬಹುದು. ವೈಯಕ್ತಿಕ ಪರೀಕ್ಷೆಗಳು ಅಥವಾ ಉತ್ತಮ ಶಿಕ್ಷಣಕ್ಕೆ ತಯಾರಿ ಮಾಡುತ್ತಿರುವವರಿಗೆ ಇದು ಉತ್ತಮ ಸಮಯ. ಆದರೆ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ದೊಡ್ಡ ಸಮಸ್ಯೆಗಳಿಲ್ಲದಿದ್ದರೂ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿದ್ರೆ, ಆರೋಗ್ಯ ಮತ್ತು ದೇಹದ ಆರೋಗ್ಯದ ಮೇಲೆ ಗಮನ ಕೊಡಿ. ಅತಿಯಾದ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ, ಯೋಗ ಅಥವಾ ವಾಕಿಂಗ್ ಸಹಾಯ ಮಾಡಬಹುದು. ಇನ್ನು ಜುಲೈ ತಿಂಗಳ ವಿಶೇಷ ಸಂದೇಶ. ಕನ್ಯಾ ರಾಶಿಯವರೇ, ಈ ತಿಂಗಳಿನಲ್ಲಿ ನಿಮ್ಮ ಜೀವನಕ್ಕೆ ಬರುವ ದೊಡ್ಡ ಪ್ರಾಫಿಟ್ ಏನೆಂದರೆ, ನೀವು ನಿಮ್ಮನ್ನು ನಂಬಿದಾಗ ಮಾತ್ರ ಜನರು ಕೂಡ ನಿಮ್ಮನ್ನು ನಂಬುತ್ತಾರೆ. ಇಷ್ಟು ದಿನ ನೀವು ಮಾಡಿದ ಪರಿಶ್ರಮಕ್ಕೆ ವ್ಯರ್ಥವಾಗಿಲ್ಲ. ತಡವಾದರೂ ಸರಿಯಾದ ಸಮಯದಲ್ಲಿ ಫಲ ಸಿಗುತ್ತದೆ. ಆದರೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಭಯದಿಂದ ಹಿಂದೆ ಸರಿಯಬೇಕು. ನಿಮ್ಮ ಜ್ಞಾನ ಮತ್ತು ಆತ್ಮವಿಶ್ವಾಸ ಎರಡನ್ನು ಕೂಡ ಬಳಸಿಕೊಳ್ಳಿ. ಇನ್ನು ಆಧ್ಯಾತ್ಮಿಕ ಪರಿಹಾರದ ಬಗ್ಗೆ ಹೇಳುತ್ತೇನೆ. ಜುಲೈ ತಿಂಗಳಲ್ಲಿ ಶುಭ ಫಲಗಳು ಹೆಚ್ಚಾಗಬಹುದು. ಪ್ರತಿ ಬುಧವಾರ ಗಣೇಶನ ಆರಾಧನೆಯನ್ನು ಮಾಡಿ. ಓಂ ಬುಂ ಬುಧಾಯ ನಮಃ ಮಂತ್ರವನ್ನು ಕೂಡ ಜಪಿಸಿ. ಹಸಿರು ಬಣ್ಣದ ವಸ್ತ್ರವನ್ನು ದಾನ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕದ ಅಥವಾ ಬಡವರಿಗೆ ಅಗತ್ಯ ವಸ್ತುಗಳ ಸಹಾಯ ಮಾಡುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ಇನ್ನು ಹೊಸ ಕೆಲಸಗಳನ್ನು ಆರಂಭಿಸುವ ಮೊದಲು ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಇನ್ನು ಸ್ನೇಹಿತರೆ ಹಾಗೂ ಕನ್ಯಾ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯ ತಿಂಗಳಾಗಿದೆ. ನಿಮ್ಮ ಮೌಲ್ಯವನ್ನು ಜಗತ್ತಿಗೆ ತೋರಿಸುವಂತ ಸಮಯ ಇದಾಗಿದೆ. ಮುಂದೆ ನಡೆದ ಸೋಲುಗಳನ್ನು ಮರೆತು ಹೊಸ ನಂಬಿಕೆಯಿಂದ ಮುಂದೆ ಸಾಗಿರಿ. ಎಂದರೆ ಬದಲಾವಣೆಯು ಕೇವಲ ನಿಮ್ಮ ಸಮಯವಲ್ಲ, ಜೀವನವೇ ಬದಲಾಗುವಂತ ಅವಕಾಶಗಳು ನಿಮ್ಮ ಮುಂದೆ ಇರಬಹುದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನ್ನು ಮಾಡಿ, ಹಾಗೆ ಕನ್ಯಾ ರಾಶಿ ಇರುವಂತ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿಯಾದಂಥ ಜ್ಯೋತಿಷ್ಯ ಮತ್ತು ಪರಿಹಾರಕಾರಿ ವಿಡಿಯೋ ನಿಮಗೇನಾದರೂ ಬೇಕಾಗಿದ್ದಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಇನ್ನು ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಶಿವ ನಿಮ್ಮನ್ನು ಸದಾ ಕಾಯುತ್ತಲಿರಲಿ.